ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಾರಿಗೆ ನೌಕರರು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಜೊತೆಗಿನ ಮಾತುಕತೆ ವಿಫಲವಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಅಂಜಿತ, ಸಾರಿಗೆ ಇಲಾಖೆ ನೌಕರರು ಒಂದು ದಿನ ಮುಷ್ಕರಕ್ಕೆ ಕರೆ ನೀಡಿದ್ರು. 5ನೇ ತಾರೀಕಿನಿಂದ ಮುಷ್ಕರವನ್ನ ಆರಂಭ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ರು. ಈಗ 5ನೇ ತಾರೀಕಿನಿಂದ ಮುಷ್ಕರ ಆರಂಭವಾಗುವ ಸಾಧ್ಯತೆ ಇದೆ. ಸಾರಿಗೆ ನೌಕರರ ಸಂಘಟನೆಗಳ ಕ್ರಿಯಾ ಸಮಿತಿ ಈ ಮುಷ್ಕರಕ್ಕೆ ಕರೆಯನ್ನ ನೀಡಿತ್ತು. ಈಗ ಈ ಮುಷ್ಕರ ಹೇಗೆ ಅಂತ ಅಂದ್ರೆ, ಈಗ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಓಡಾಟ ಜಾಸ್ತಿ ಇರುತ್ತೆ. ಆದ್ರೆ ಅನಿರ್ದಿಷ್ಟ ಮುಷ್ಕರಕ್ಕೆ ಆಗಸ್ಟ್ 5ನೇ ತಾರೀಕಿಂದಲೇ ಕರೆ ಕೊಟ್ಟಿದ್ದಾರೆ. ಸಾರಿಗೆ ಬಸ್ಗಳು, ಬಹುತೇಕ ಬಸ್ಗಳು ರಸ್ತೆಗೆ ಇಳಿಯೋದು ಅನುಮಾನ ಆಗಿದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಂದ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡವರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಆದ್ರೆ ಶ್ರಾವಣ ಸಂದರ್ಭದಲ್ಲಿ ಸಾಲು ಹಬ್ಬಗಳು ಬರ್ತವೆ. ಆದ್ರೆ ಇಂತಹ ಸಂದರ್ಭದಲ್ಲೇ ಸಾರಿಗೆ ಇಲಾಖೆ ನೌಕರರು ಮುಷ್ಕರವನ್ನ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಡೀತು. ಆದ್ರೆ ಸಭೆಯಲ್ಲಿ ಯಾವುದೇ ತೀರ್ಮಾನಕ್ಕೆ ಬರ್ಲಿಕ್ಕಾಗಲಿಲ್ಲ. ಯಾವುದೇ ತೀರ್ಮಾನವೂ ಸಹ ಆಗ್ಲಿಲ್ಲ. ಮುಖ್ಯಮಂತ್ರಿಗಳ ಜೊತೆ ನಡೆದಂತ ಸಭೆ ಮಾತುಕತೆ ಮುರಿದಿದೆ. ಹಾಗಾಗಿ ಈಗ ಮುಷ್ಕರ ನಡೆಯುವುದು ಬಹುತೇಕ ಖಚಿತ ಆದಂತಾಗಿದೆ. ಹಾಗಾಗಿ ನಾಳೆಯಿಂದ ಸಾರಿಗೆ ಇಲಾಖೆಯ ಬಸ್ಗಳು ರಸ್ತೆಗಿಳಿಯೋದು ತುಂಬಾನೇ ಅನುಮಾನ ಅನ್ನೋ ತರದ ಪರಿಸ್ಥಿತಿ ಇದೆ. ಈ ನಡುವೆ ಒಂದು ಡೆವಲಪ್ಮೆಂಟ್ ಏನಂತಂದ್ರೆ, ನ್ಯಾಯಾಲಯಕ್ಕೆ ಸುನಿಲ್ ಅನ್ನೋರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ರೀತಿ ಮುಷ್ಕರ ನಡೆಯೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನ್ಯಾಯಾಧೀಶರಾದಂತ MS ಮುದ್ಗಿಲ್ ಮತ್ತು MJS ಕಮಲ್ ಅವರ ಪೀಠ ಈಗ ಈ ಮುಷ್ಕರವನ್ನ ಒಂದು ದಿನ ತಡೆ ಹಿಡಿರಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಸಾರಿಗೆ ನೌಕರರ ಸಂಘಟನೆಗಳ ಕ್ರಿಯಾ ಸಮಿತಿಯನ್ನು ಮುಷ್ಕರಕ್ಕೆ ಕರೆ ನೀಡಿತ್ತು. ಒಂದು ದಿನ ತಡೆ ಹಿಡಿರಿ ಅಂತೇಳಿ. ಇದು ಅನಿರ್ದಿಷ್ಟ ಮುಷ್ಕರ. ಇದು 5ನೇ ತಾರೀಕಿಂದ ಮುಷ್ಕರವನ್ನು ಆರಂಭ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರು. ಈಗ ಒಂದು ದಿನ ತಡೆ ಹಿಡಿರಿ ಅಂತ ಹೇಳಿದ ಕಾರಣಕ್ಕಾಗಿ ಮುಷ್ಕರ 5ನೇ ತಾರೀಕಿನಲ್ಲಿ ಆರಂಭವಾಗುತ್ತಾ ಇಲ್ವಾ, ಕೋರ್ಟ್ನ ಈ ಸೂಚನೆ ಇದೆ. ಈ ಸೂಚನೆಯನ್ನ ಸಾರಿಗೆ ಇಲಾಖೆಯ ನೌಕರರು ಪಾಲಿಸ್ತಾರ ಹೇಗೆ ಅಂತ ನೋಡ್ಬೇಕಾಗಿದೆ. ಆದ್ರೆ ಒಂದು ದಿನ ತಡೆ ಹಿಡಿದೇ ಇದ್ರೆ 5ನೇ ತಾರೀಕಿನಲ್ಲಿ ಅನಿರ್ದಿಷ್ಟ ಮುಷ್ಕರ ಆರಂಭವಾಗೋದು ಬಹುತೇಕ ಖಚಿತ ಆಗಿದೆ. ಮತ್ತೆ ಈ ನಡುವೆ ಒಂದು ಮಾತುಕತೆ ಮುರಿದು ಬಿದ್ದಿರ್ಬೋದು ಮುಖ್ಯಮಂತ್ರಿಗಳ ಜೊತೆಗಿಂದು. ಆದ್ರೆ ಮುಷ್ಕರ ಆರಂಭವಾಗಬೇಕಾಗಿರೋದು 5ನೇ ತಾರೀಕಿನ ಬೆಳಗಿನ ಜಾವದಿಂದ. ಹಾಗಾಗಿ ಈ ನಡುವೆ ಮತ್ತೆ ಏನಾದ್ರೂ ಈ ಸಾರಿಗೆ ನೌಕರರ ಸಂಘಟನೆಗಳ ಪ್ರತಿನಿಧಿ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಪ್ರಯತ್ನ ನಡೀತಾ ಇದೆ. ಈ ರೀತಿಯಾದ ಮತ್ತೇನಾದ್ರೂ ನಡೆದು ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಏನಾದ್ರೂ ಒಪ್ಪಿದ್ರೆ ಮುಷ್ಕರ ವಾಪಸ್ ತೆಗಿಬಹುದಾ ಅಂತಕ್ಕಂಥ ಒಂದು ಆಶಾಭಾವನೆಗಳು ಸಹ ಇದೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಏನು ಅಂತಂದ್ರೆ, ಸಾರಿಗೆ ಇಲಾಖೆ ನೌಕರರ ನಿರ್ದಿಷ್ಟ ಮುಷ್ಕರ 5ನೇ ತಾರೀಕಿಂದ ಆರಂಭವಾಗುತ್ತೆ. ಅನಿರ್ದಿಷ್ಟ ಮುಷ್ಕರ ಅಂತ ಹೇಳಿದ್ದಾರೆ ಅವರು. ಅದು ಈ ಹಬ್ಬದ ಸಂದರ್ಭದಲ್ಲಿ, ಶ್ರಾವಣದಲ್ಲಿ ಬಹಳಷ್ಟು ಜನ ಓಡಾಟ ಇರುತ್ತೆ. ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರಯಾಣಿಕರು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣಿಸ್ತಾರೆ. ಇಂಥ ಸಂದರ್ಭದಲ್ಲಿ ಮುಷ್ಕರಕ್ಕೆ ಸರ್ಕಾರ ಯಾವ ರೀತಿಯಂತ ಕ್ರಮ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ, ಇವ್ರ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆಯಲ್ಲಿ ಏನಾದ್ರೂ ಫಲ ಸಿಗಬಹುದಾ, ಅಥವಾ ಹೈಕೋರ್ಟ್ ಏನ್ ಹೇಳಿದೆ, ಸೂಚನೆ ಕೊಟ್ಟಿದೆ ಒಂದು ದಿನ ತಡೆ ಹಿಡಿರಿ ಅಂತೇಳಿ ಮತ್ತೆ ಹಲವು ಸುತ್ತಿನ ಮಾತುಕತೆಗಳು ಏನಾದ್ರೂ ನಡೀತಾ ಅನ್ನೋದನ್ನ ನೋಡ್ಬೇಕಾಗಿದೆ. ರಂಜಿತ, ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಾರಿಗೆ ನೌಕರರ ಮುಷ್ಕರ ಮುಂದೂಡುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಈ ಕುರಿತಂತ ಅಪ್ಡೇಟ್ಸ್ ಗಳೇನಿದೆ? ಈಗ ಒಂದು ಸಾಧ್ಯತೆ ಇರೋದು, ಹೈಕೋರ್ಟ್ ಈಗ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ವಿಚಾರಣೆ ಮಾಡಿದೆ. ಆ ಅರ್ಜಿ ವಿಚಾರಣೆ ಮಾಡಿ ಒಂದು ದಿನ ಮುಂದೂಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ KS ಮುದ್ಗಿಲ್ ಮತ್ತು MJS ಕಮಲ್ ಅವರನ್ನು ಒಳಗೊಂಡಂತ ಪೀಠ ಸುನೀಲ್ ಅನ್ನೋರು ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ದಿನ ಮುಂದೂಡಿ ಅಂತೇಳಿ, ಒಂದು ದಿನ ಮುಂದೂಡಿ ಅಂತ ಹೇಳಿದ್ರ ಹಿಂದೆ ಏನಿದೆ ಅಂತಂದ್ರೆ, ಕನಿಷ್ಠ ಮತ್ತೊಂದು ಸುತ್ತಿನ ಮಾತುಗಳಾಗ್ತವೆ ಅಥವಾ ಏನಾದ್ರೂ ಒಂದು ಸರ್ಕಾರ ಮತ್ತೆ ಸಾರಿಗೆ ಇಲಾಖೆ ನೌಕರರ ಮಧ್ಯೆ ಏನಾದ್ರೂ ಒಂದು ಒಡಂಬಡಿಕೆ ಆಗ್ಬೋದು. ಕೆಲವು ಬೇಡಿಕೆಗಳನ್ನ, ಕೆಲವು ಬೇಡಿಕೆಗಳಾದ್ರೂ ಒಪ್ಪೋದು, ನಂತರ ಏನಾದ್ರೂ ಒಂದು ಫಲ ಸಿಗಬಹುದು ಅಂತಕ್ಕಂಥ ಒಂದು ಚಿಂತನೆ ಇದರಲ್ಲಿದೆ. ಹಾಗಾಗಿ ಇದೊಂದೇ ಈಗ ಆಶಾಭಾವನೆ ಕಾಣ್ತಿರ್ತಕ್ಕಂಥದ್ದು. ಮತ್ತೆ ಈ ನಡುವೆ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಏನಿದೆ ಅದು ವಿಫಲ ಆಗಿರ್ಬೋದು, ಮಾತುಕತೆ ಮುರಿದು ಬಿದ್ದಿರ್ಬೋದು. ಆದ್ರೆ ಇನ್ನೂ ಹಲವು ಸುತ್ತುಗಳ ಮಾತುಕತೆಗಳು ನಡೆಯುತ್ತೆ. ಈ ಹಿಂದೆ ನಾವು ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ಆಗಿದ್ದ ಸಂದರ್ಭ ನೋಡಿರ್ಬೋದು, ಅಥವಾ ಬೇರೆ ಬೇರೆ ಮುಷ್ಕರಗಳು ನೋಡಿರ್ಬೋದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಒಂದು ಮಾತುಕತೆ ಇದಾಯ್ತು, ವಿಫಲ ಆಯ್ತು ಅಂತಾಗಲೂ ಸಹ ಮತ್ತೆ ಮಾತುಕತೆಗಳು ಮುಂದುವರೆದಿತ್ತು. ಹಾಗಾಗಿ ಇಲ್ಲಿಯೂ ಸಹ ಮಾತುಕತೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಮತ್ತೆ ಹೈಕೋರ್ಟ್ ನ ಸೂಚನೆ ಏನಿದೆ, ಇದನ್ನ ಏನಾದ್ರೂ ಒಪ್ಪಿದ್ರೆ ಒಂದು ದಿನ ಪೋಸ್ಟ್ಪೋನ್ ಆಗ್ಬೋದು. ಪೋಸ್ಟ್ಪೋನ್ ಆಯ್ತು ಅಂತಂದ್ರೆ ಮತ್ತೆ ಮಾತುಕತೆ ನಡೆಯುತ್ತೆ, ಏನಾದ್ರೂ ಒಂದು ಫಲ ಸಿಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.